ಸುಮತಿ ಒಲವು ಇದು ಮಲಯಾಳಂನ ಹಾರರ್ ಕಾಮಿಡಿ ಸಿನಿಮಾವಾಗಿದೆ. ಸಿನಿಮಾವನ್ನು ವಿಷ್ಣು ಶಶಿಶಂಕರ್ ಅವರು ನಿರ್ದೇಶನ ಮಾಡಿದ್ದು, ಅಭಿಲಾಷ್ ಪಿಳ್ಳೈ, ಅರ್ಜುನ್ ಅಶೋಕನ್, ಮಾಳವಿಕಾ ಮನೋಜ್, ಅಖಿಲ ಭಾರ್ಗವನ್ ಮತ್ತು ಭಾಮಾ ಅವರು ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಸಿನಿಮಾ ಹೇಗಿದೆ, ನನಗೆ ಇಷ್ಟ ಆಯ್ತಾ ಇಲ್ವಾ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಸಿನಿಮಾದ ಕಥೆಯ ವಿಚಾರಕ್ಕೆ ಬರೋದಾದರೆ, ಕೇರಳದ ಹಳ್ಳಿಯೊಂದರಲ್ಲಿ ನಡೆಯುವ ಈ ಕಥೆಯು ಸುಮತಿ ಒಲವು ಎಂದು ಕರೆಯಲ್ಪಡುವ ರಸ್ತೆಯ ತಿರುವಿನ ಸುತ್ತ ಸುತ್ತುತ್ತದೆ. ಸ್ಥಳೀಯ ಜಾನಪದದ ಪ್ರಕಾರ ಈ ತಿರುವಿನಲ್ಲಿ ಸುಮತಿ ಎಂಬ ಗರ್ಭಿಣಿಯನ್ನು ಕೊಂದಿರ್ತಾರೆ. ಅವಳು ಪ್ರೇತವಾಗಿ ರಾತ್ರಿ ಹೊತ್ತು ಆ ತಿರುವು ದಾಟಿ ಹೋಗಲು ಯಾರನ್ನೂ ಬಿಡುವುದಿಲ್ಲ. ಅಲ್ಲಿಗೆ ಹೋದವರನ್ನು ಸುಮತಿ ಸಾಯಿಸುತ್ತಾಳೆ ಎನ್ನುವುದು ಹಳ್ಳಿಯ ಜನರ ನಂಬಿಕೆಯಾಗಿರುತ್ತೆ. ಸುಮತಿ ಯಾರ್ಯಾರನ್ನ ಕೊಲ್ಲುತ್ತಾಳೆ, ಯಾರಿಗೆ ಏನು ತೊಂದರೆ ಕೊಡುತ್ತಾಳೆ ಎನ್ನುವುದನ್ನು ಸಿನಿಮಾದಲ್ಲಿ ನೋಡಬಹುದು. ಹಾರರ್ ಮತ್ತು ಕಾಮಿಡಿ ಸನ್ನಿವೇಶಗಳನ್ನು ಒಂದು ಸಿನಿಮಾದಲ್ಲಿ ಕಟ್ಟಿಕೊಡೋದು ತುಂಬ ಕಷ್ಟ. ಆ ರೀತಿಯ ಒಂದು ಪ್ರಯತ್ನವನ್ನು ಸುಮತಿ ಒಲವು ಸಿನಿಮಾದಲ್ಲಿ ಮಾಡಲಾಗಿದೆ. ಸಿನಿಮಾದ ಪ್ರಾರಂಭದಲ್ಲಿ ಊರಿನ ಜನರು ಒಂದು ಕಲ್ಲಿನ ಮುಂದೆ ಸಾರಾಯಿ ಇಟ್ಟು ಪೂಜೆ ಮಾಡಿ ರಾತ್ರಿ ಅಲ್ಲೇ ಕಳೆಯೋಣ ಎಂದು ಹೇಳ್ತಾ ಇರ್ತಾರೆ. ಆದರೆ ಅವರಲ್ಲಿ ಒಬ್ಬ ಮಾತ್ರ ಅವೆಲ್ಲ ಮೂಢನಂಬಿಕೆ, ನಾನು ಹೋಗುತ್ತೇನೆ ಅಂತ ಹೋಗ್ತಾನೆ. ಅವನ ಜೊತೆಗೆ ಅವನ ಹೆಂಡತಿ ಕೂಡ ಹೋಗುತ್ತಾಳೆ. ಇಬ್ಬರು ಸ್ವಲ್ಪ ದೂರ ಹೋದ ಮೇಲೆ ಒಂದು ಜಲಪಾತ ಇರುತ್ತೆ. ಅದರ ಹತ್ತಿರ ಹೋದಾಗ ಅಲ್ಲಿ ಒಂದು ಪ್ರೇತ ಕಾಣಿಸುತ್ತೆ. ಈ ಸೀನ್ ಮುಗಿದ ನಂತರ ಈ ಕತೆಗೆ ಯಾವುದೇ ಕಂಟಿನ್ಯೂಟಿ ಕೊಟ್ಟಿಲ್ಲ. ಅದನ್ನೇ ಮುಂದುವರಿಸಿದರೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗ್ತಿತ್ತು. ಸಿನಿಮಾದಲ್ಲಿ ಹಾರರ್ ಕಂಟೆಂಟ್ಗಿಂತ ಎರಡು ಕುಟುಂಬಗಳ ನಡುವಿನ ಜಗಳ ಮತ್ತು ಲವ್ ಸ್ಟೋರಿಯನ್ನು ಹೆಚ್ಚಾಗಿ ತೋರಿಸಿದ್ದಾರೆ. ಆದರೆ ಇರುವ ಕೆಲವು ಹಾರರ್ ಸೀನ್ಗಳು ಮಾತ್ರ ಸಖತ್ತಾಗಿವೆ. ಅವು ಭಯ ಕೂಡ ಪಡಿಸಬಹುದು. ಅಪ್ಪು ಪಾತ್ರ ಮಾಡಿರುವ ಅರ್ಜುನ್ ಅಶೋಕ್ ಅವರ ನಟನೆ ಚೆನ್ನಾಗಿದೆ. ಗೋಕುಲ್ ಸುರೇಶ್ ಸೇರಿ ಎಲ್ಲರೂ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಇನ್ನು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೀಸೆಂಟ್ ಆಗಿತ್ತು. ಇದಾಗಿತ್ತು ಸುಮತಿ ಒಲವು ಸಿನಿಮಾದ ನನ್ನ ರಿವ್ಯೂ. ನೀವೇನಾದರೂ ಸಿನಿಮಾ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ.